ದರ್ಶನ ಆಯ್ತು, ದೇವ್ರ ದರ್ಶನ ಆಯ್ತು. ಅವಶ್ಯ ಅಲ್ಲ, ದೇವ್ರ ದರ್ಶನ. ಹೇಗಿತ್ತು ಸಿನಿಮಾ? ಹೇಗ ಅನಿಸ್ತಾ ನಿಮ್ಗೆ? ಅಣ್ಣ ದೇವ್ರ ದರ್ಶನ ಆಯ್ತಣ್ಣ. ಎಷ್ಟು ಕೋಟಿ ದುಡಿಬಹುದು ಸಿನಿಮಾ? ಈ ಜಗತ್ತಿನ ಲೆಕ್ಕ ಆಗುತ್ತಾನ? ಹಾಕಲ್ಲ ತಾನೇ. ಅಷ್ಟು ಕೋಟಿ ಆಗುತ್ತಾನ? ದೇವ್ರ ದರ್ಶನ ಆಯ್ತಾನ ನಂಗೆ. ದೇವ್ರ ದರ್ಶನ ಆಯ್ತು ಇವತ್ತು ನಂಗೆ. ಮೂವಿ ತುಂಬಾ ಚೆನ್ನಾಗೈತಣ್ಣ. ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್ ಹೇಗಿತ್ತು? ಎಲ್ಲೂ ಚೆನ್ನಾಗ್ ಮಾಡೋರಣ್ಣ, ಚೆನ್ನಾಗ್ ಮಾಡೋರಣ್ಣ. ಟ್ವಿಸ್ಟ್ ಏನಾರ ಇದೆಯಾ? ಇಷ್ಟು ಹೆವಿ ಆಯ್ತಾನ, ಆದ್ರೂ ದೇವ್ರ ದರ್ಶನ ಆಯ್ತಾನ. ಒಂದೊಂದು ಸೀನು ಹೈಲೈಟ್. ರಿಷಬ್ ಶೆಟ್ಟಿ ಸಾರಿಗೆ ಎಲ್ಲ ಮೂವಿ ಸೂಪರ್. ಸಖತ್ತಾಗಿದೆ ರೀ ಮೂವಿ, ಸೂಪರ್, ಫುಲ್ ಎಲ್ಲ ಚೆನ್ನಾಗಿದೆ. ಗೊತ್ತಿಲ್ಲ ಸರ್, ಅರೆ ಸೂಪರ್. ಇಂಡಿಯನ್ ಸಿನಿಮಾ ಹಿಸ್ಟ್ರಿಲೇ ಈ ತರ ಒಂದು ಕಥೆ ನಿಜವಾಗ್ಲೂ ಬಂದಿಲ್ಲ. ಕಾಂತಾರ ಮೊದಲನೇ ಅವಾಗ ನೋಡಿದಾಗ ಕ್ಲೈಮ್ಯಾಕ್ಸ್ ಮಾತ್ರ ಪೋರ್ಷನ್ ಇತ್ತು, ಬಟ್ ಈ ಪಾರ್ಟ್ ಅಲ್ಲಂತೂ ಆ ಪಾರ್ಟ್ ಬರುತ್ತೆ, ಬಟ್ ಅದ್ರ ಕ್ಯಾರಿ ಆಗ್ತಾ ಒಂದು ಟ್ವಿಸ್ಟ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ, ಅದಂತೂ ಅಮೇಸಿಂಗ್. ಇಡೀ ಇಂಡಿಯನ್ ಸಿನಿಮಾ ಹಿಸ್ಟ್ರಿಲೇ ಈ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡಕ್ಕೆ ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಇಲ್ಲಿ ನಿಮ್ಗೆ ತೂಕ ಜಾಸ್ತಿ ಆಗತ್ತೆ. ಯಾಕೆ ಬಂತು ದೈವ ಅನ್ನೋದು, ಯಾಕಾಯ್ತು, ಭಾರತದ ಒಂದು ಹಿಸ್ಟ್ರಿ ತಗೊಂಡು ಇಲ್ಲಿ ನಿಮ್ಗೆ ಹಿಂದುತ್ವದ ಇನ್ನೊಂದು ಆಯಾಮ ಸಿಗುತ್ತೆ ನಿಮ್ಗೆ. ಕ್ಯಾರೆಕ್ಟರ್ ಹೇಗಿತ್ತು? ಚೆನ್ನಾಗಿದೆ. ನಾವು ಸಪ್ತಮಿ ಗೌಡ ಕ್ಯಾರೆಕ್ಟರ್ ತರನೇ ಇದೆಯಾ? ಇಲ್ಲ ಇದ್ರಲ್ಲಿ ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ, ಅವರೇ ಮೈನ್ ಬೇಸ್ ಅಂತ ಹೇಳ್ಬೋದು. ನಿಮಗೆ ಸೆಕೆಂಡ್ ಹಾಫ್ ಅಲ್ಲಿ ಗೊತ್ತಾಗತ್ತೆ. ತರ ರೂಮರ್ಸ್ ಏನು ಅಪ್ಪರಿಸಬಾರ್ದು. ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸಿನಿಮಾ ಅಂತ ನೋಡೋದಲ್ಲದೆ ಇದೊಂದು ಎಕ್ಸ್ಪೀರಿಯನ್ಸ್ ಅನ್ನು ಮಾಡಿದ್ರೆ ನಿಮ್ಗೆ ಬಹಳ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ.